ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆಯ ಮಗಳು ಐಶ್ವರ್ಯ ಮಾನೆಗಾರ್. ಎಂದಿನಂತೆ ತಮಗೆಲ್ಲರಿಗೂ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರಿಯ ಕೇಳುಗರೆ, ನಾನು ಇವತ್ತು ನಿಮ್ಮೊಟ್ಟಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಹಿಳೆಯರ ಹಕ್ಕು ಎಂಬ ವಿಷಯದ ಕುರಿತು ಮಾತನಾಡಲಿಕ್ಕಿದ್ದೇನೆ. ಪ್ರಿಯ ಕೇಳುಗರೆ, ಭಾರತೀಯ ಸಮಾಜದಲ್ಲಿ ಮಹಿಳೆಯರ ಸ್ಥಾನ ಮತ್ತು ಅವರ ಹಕ್ಕುಗಳ ಬಗ್ಗೆ ಶತಮಾನಗಳಿಂದ ಚರ್ಚೆ ನಡೀತಾನೆ ಬಂದಿದೆ. ವಿಶೇಷವಾಗಿ ಈ ಒಂದು ಕಾನ್ಸೆಪ್ಟ್ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಹಿಳೆಯರ ಪಾಲುದಾರಿಕೆಯ ಕುರಿತ ವಿಷಯ ಒಂದು ಸಾಮಾಜಿಕ, ಕಾನೂನು ಮತ್ತು ಸಾಂಸ್ಕೃತಿಕ ಆಯಾಮಗಳನ್ನ ಒಳಗೊಂಡ ಸಂಕೀರ್ಣದ ಒಂದು ವಿಷಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ 2026 ಈ ಸಮಯದಲ್ಲಿ ಈ ವಿಷಯವು ಇನ್ನಷ್ಟು ಪ್ರಸ್ತುತ ಮತ್ತು ಮಹತ್ವಪೂರ್ಣವಾಗಿದೆ. ಕಾರಣ ಏನಂದ್ರೆ, ಕಳೆದ ಕೆಲವು ದಶಕಗಳಿಂದ ಮಹಿಳಾ ಸಬಲೀಕರಣದತ್ತ ಸಾಕಷ್ಟು ಪ್ರಗತಿಯಾಗುತ್ತಿದ್ರೂ ಪಿತ್ರಾರ್ಜಿತ ಆಸ್ತಿ ಎಂಬ ವಿಚಾರದಲ್ಲಿ ಇನ್ನು ಅನೇಕ ಸವಾಲುಗಳು ಹಾಗೆ ಉಳಿದು ಬಿಟ್ಟಿದೆ. ಕೇಳುಗರೆ, ಈ ಒಂದು ವಿಷಯದ ಒಂದು ಐತಿಹಾಸಿಕ ಹಿನ್ನೆಲೆಯನ್ನ ನಾವು ನೋಡಿದಾಗ ನಮಗ್ ತಿಳಿದು ಬರುತ್ತೆ. ಭಾರತೀಯ ಸಮಾಜದಲ್ಲಿ ಪಿತ್ರಾರ್ಜಿತ ಆಸ್ತಿಯ ಏನು ಪದ್ಧತಿ ಒಂದು ಸಾವಿರಾರು ವರ್ಷಗಳ ಒಂದು ಇತಿಹಾಸವನ್ನ ಹೊಂದಿದೆ. ಪ್ರಾಚೀನ ಕಾಲದಿಂದಲೂ ಪಿತ್ರಾರ್ಜಿತ ಆಸ್ತಿಯು ಪುರುಷ ಸಂತತಿಗೆ ಮಾತ್ರ ಸೀಮಿತವಾಗಿತ್ತು. ಕೇಳುಗರೆ, ಇನ್ನು ಮನುವಿನ ಮನುಸ್ಮೃತಿ ಅಂತಹ ಪ್ರಾಚೀನ ಗ್ರಂಥಗಳಲ್ಲೂ ಕೂಡ ಮಹಿಳೆಯರಿಗೆ ಆಸ್ತಿಯ ಮೇಲೆ ಸ್ವತಂತ್ರದ ಹಕ್ಕೇ ಇಲ್ಲ ಎಂಬ ಒಂದು ಉಲ್ಲೇಖಗಳು ಕೂಡ ಇವೆ. ಕೇಳುಗರೆ, ಮಧ್ಯಕಾಲದ ಯುಗದಲ್ಲಿಯೂ ಕೂಡ ಈ ಪದ್ಧತಿ ಮುಂದುವರಿದಿತ್ತು. ಆದ್ರೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಏನಾಗುತ್ತೆ ಅಂದ್ರೆ, ಒಂದಿಷ್ಟು ಸುಧಾರಣೆಗಳನ್ನ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಹಿಳೆಯರ ಹಕ್ಕಿನ ವಿಚಾರದಲ್ಲಿ ಹೆಚ್ಚಿನ ಬದಲಾವಣೆ ಏನು ಆಗ್ಲಿಲ್ಲ. ಸ್ವಾತಂತ್ರ್ಯದ ನಂತರ ಭಾರತದ ಸಂವಿಧಾನವು ಎಲ್ಲ ನಾಗರಿಕರಿಗೆ ಸಮಾನ ಹಕ್ಕನ್ನ ಘೋಷಿಸಿತು. ಆದ್ರೆ ವೈಯಕ್ತಿಕ ಕಾನೂನುಗಳಲ್ಲಿ ಈ ಸಮಾನತೆಯನ್ನ ಸಂಪೂರ್ಣವಾಗಿ ಅಳವಡಿಸಲು ದಶಕಗಳೇ ಬೇಕಾದವು. ಕೇಳುಗರೆ, ಯಾಕಂದ್ರೆ 1956ರಲ್ಲಿ ಜಾರಿಗೊಳಿಸಲಾದ ಹಿಂದೂ ಉತ್ತರಾಧಿಕಾರಿ ಕಾಯ್ದೆ, ಹಿಂದೂ ಸಕ್ಸೆಷನ್ ಆಕ್ಟ್ ಅಂತ ನಾವೇನ್ ಹೇಳ್ತೀವಿ, ಪುತ್ರಿಯರಿಗೆ ಸ್ವಲ್ಪ ಮಟ್ಟಿನ ಹಕ್ಕು ಮಾತ್ರ ನೀಡಲಾಯಿತು. ಆದ್ರೆ ಪುತ್ರರಿಗೆ ಸಮವಾಗಿ ಇರ್ಲಿಲ್ಲ. ಇನ್ನು 2005ರಲ್ಲಿ ಒಂದು ತಿದ್ದುಪಡಿ ಆಗುತ್ತೆ. ಕಾನೂನಿನ ಸ್ಥಿತಿಗತಿ ಮತ್ತು ಅದರ ಒಂದು ಪರಿಣಾಮವನ್ನ ನಾವು ನೋಡಿದ್ರೆ 2005ರಲ್ಲಿ ಹಿಂದೂ ಉತ್ತರಾಧಿಕಾರಿ ಕಾಯ್ದೆಯನ್ನ ತರಲಾಗುತ್ತೆ. ಅದರಲ್ಲಿನ ಒಂದು 39ನೇ ತಿದ್ದುಪಡಿ ಏನ್ ಹೇಳ್ತದಂದ್ರೆ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಹಿಳೆಯರ ಹಕ್ಕಿನ ವಿಚಾರದಲ್ಲಿ ಒಂದು ಮೈಲುಗಲ್ಲು ಎನಿಸ್ತು ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಈ ತಿದ್ದುಪಡಿಯಲ್ಲಿ ಹಿಂದೂ ಕುಟುಂಬದಲ್ಲಿ ಈಗ ಒಬ್ಬ ಗಂಡು ಮಗನಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಎಷ್ಟು ಹಕ್ಕಿದೆಯೋ ಅಷ್ಟೇ ಸಮಾನವಾದ ಹಕ್ಕು ಒಬ್ಬ ಮಹಿಳೆಗೂ ಅಂದ್ರೆ ಹೆಣ್ಣು ಮಗುವಿಗೂ ಕೂಡ ಅದೇ ಹಕ್ಕು ಇದೆ ಅಂತ ಈ ಒಂದು ತಿದ್ದುಪಡಿಯಲ್ಲಿ ಹೇಳಲಾಯಿತು. ಈ ಒಂದು ತಿದ್ದುಪಡಿಯ ಒಂದಿಷ್ಟು ಪ್ರಮುಖ ಅಂಶಗಳನ್ನ ನಿಮ್ಮೊಟ್ಟಿಗೆ ಹೇಳೋದಾದ್ರೆ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಪುತ್ರಿ ಕೂಡ ಪುತ್ರನಂತೆ ಸಹಭಾಗಿತ್ವ ಇರುತ್ತದೆ ಮತ್ತು ವಿವಾಹಿತ ಪುತ್ರಿಗೂ ಕೂಡ ಈ ಹಕ್ಕು ಪಡೆಯುತ್ತಾಳೆ. ಇನ್ನು ತಂದೆಯ ಮರಣಕ್ಕೆ ಮುನ್ನವೇ ಪುತ್ರಿ ಏನಾದ್ರೂ ಮರಣ ಹೊಂದಿದ್ರೆ ಆಕೆಯ ಹಕ್ಕನ್ನ ಆಕೆಯ ಮಕ್ಕಳು ಪಡೆಯುತ್ತಾರೆ ಅಂತ ಹೇಳ್ತದೆ. ಇನ್ನು ಈ ತಿದ್ದುಪಡಿಯ ಏನಾಗ್ತದೆ ಅಂದ್ರೆ, ಹಿಂದಿನಿಂದಲೂ ಅಸ್ತಿತ್ವದಲ್ಲಿರುವ ಕುಟುಂಬ ಆಸ್ತಿಗೂ ಕೂಡ ಅನ್ವಯಿಸ್ತದೆ ಅಂತ ಈ ಒಂದು 39ನೇ ತಿದ್ದುಪಡಿ ಹೇಳ್ತದೆ.
ಇನ್ನು 2026ರಲ್ಲಿ ನಾವು ಈ ತಿದ್ದುಪಡಿಯ 21 ವರ್ಷಗಳ ನಂತರ ನಿಂತಿದ್ದೇವೆ. ಇವತ್ತು 2026ಕ್ಕೆ ಸುಮಾರು 21 ವರ್ಷಗಳಾಯ್ತು. ಈ 2 ದಶಕಗಳಲ್ಲಿ ಅನೇಕ ನ್ಯಾಯಾಲಯದ ತೀರ್ಪುಗಳು ಈ ಕಾನೂನನ್ನ ಸ್ಪಷ್ಟಪಡಿಸಿವೆ ಮತ್ತು ಇನ್ನೂ ಬಲಪಡಿಸಿವೆ. ಹಾಗಾದ್ರೆ ಈಗ 2026ರಲ್ಲಿ ಇದರ ಒಂದು ಪ್ರಸ್ತುತಿ ಹೇಗಿದೆ? 2026ರ ಹೊತ್ತಿಗೆ ಏನಾಗಿದೆ ಅಂದ್ರೆ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಹಿಳೆಯರ ಹಕ್ಕಿನ ಬಗ್ಗೆ ಸಾಮಾಜಿಕ ಅರಿವು ಗಣನೀಯವಾಗಿ ಹೆಚ್ಚಿದೆ ಕೇಳುಗರೆ. ನಗರ ಪ್ರದೇಶಗಳಲ್ಲಿ ಮಾತ್ರವಲ್ಲ, ಗ್ರಾಮೀಣ ಪ್ರದೇಶಕ್ಕೂ ಕೂಡ ಇದು ತಲುಪಿದೆ. ಮಹಿಳೆಯರು ತಮ್ಮ ಹಕ್ಕುಗಳ ಬಗ್ಗೆ ಜಾಗೃತರಾಗಿದ್ದಾರೆ. ಮಾಧ್ಯಮಗಳು, ಸಾಮಾಜಿಕ ಜಾಲತಾಣಗಳು ಮತ್ತು ಸರ್ಕಾರಿ ಜಾಗೃತಿ ಕಾರ್ಯಕ್ರಮಗಳು ಇದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿವೆ. ಇವಾಗ ಶಿಕ್ಷಣದ ಒಂದು ಪ್ರಸಾರ ಇರ್ಬೋದು, ಮಹಿಳೆಯರ ಸ್ವಾವಲಂಬನೆ ಮತ್ತು ಸಣ್ಣ ಕುಟುಂಬಗಳ ಪದ್ಧತಿಯಾಗಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಹಿಳೆಯರ ಪಾಲಿನ ಬಗ್ಗೆ ಹೆಚ್ಚು ಮುಕ್ತ ಚರ್ಚೆಗಳು ಇವತ್ತು ನಡೀತಾ ಇದೆ. ಆದ್ರೆ ಇನ್ನೂ ಅನೇಕ ಕುಟುಂಬಗಳಲ್ಲಿ ಏನಾಗ್ತಿದೆ ಅಂದ್ರೆ, ವಿಶೇಷವಾಗಿ ಸಾಂಪ್ರದಾಯಿಕ ಕುಟುಂಬಗಳು, ನಾವೇನು ಆರ್ಥೋಡಾಕ್ಸ್ ಕುಟುಂಬಗಳು ಅಂತ ಹೇಳ್ತೀವಿ, ಪುತ್ರಿಯರು ತಮ್ಮ ಹಕ್ಕನ್ನು ಚಲಾಯಿಸಲು ಇನ್ನೂ ಹಿಂದೇಟು ಹಾಕ್ತಿದ್ದಾರೆ. ಇನ್ನು ಕಾನೂನಿನ ಪ್ರಗತಿಯನ್ನ ನೋಡ್ಲಿಕ್ಕೆ ಹೋದ್ರೆ, ಕಳೆದ 2 ದಶಕಗಳಲ್ಲಿ ಅನೇಕ ಮಹತ್ವದ ನ್ಯಾಯಾಲಯಗಳ ತೀರ್ಪು ಬಂದಿವೆ. ಸರ್ವೋಚ್ಚ ನ್ಯಾಯಾಲಯ ಮತ್ತು ವಿವಿಧ ರಾಜ್ಯಗಳ ಉಚ್ಚ ನ್ಯಾಯಾಲಯಗಳು 2005ರ ಒಂದು ತಿದ್ದುಪಡಿಯ ನಂತರ ಸಮರ್ಥಿಸುವೆ ಮತ್ತು ಅದರ ವ್ಯಾಪ್ತಿಯನ್ನು ಸ್ಪಷ್ಟಪಡಿಸಲು ಕೆಲವು ಪ್ರಮುಖ ತೀರ್ಪುಗಳನ್ನ ನೀಡಿದೆ. ತಿದ್ದುಪಡಿಯ ಒಂದು ಪೂರ್ವಭಾವಿಯಾಗಿ ಅನ್ವಯಿಸುತ್ತದೆ ಎಂಬ ತೀರ್ಪು 2005ಕ್ಕೂ ಮುನ್ನ ಅಸ್ತಿತ್ವದಲ್ಲಿದ್ದ ಆಸ್ತಿಗೂ ಕೂಡ ಇದು ಅನ್ವಯಿಸುತ್ತದೆ. ತಂದೆ ಜೀವಂತವಾಗಿದ್ದಾಗಲೇ ಪುತ್ರಿ ತನ್ನ ಹಕ್ಕನ್ನ ಚಲಾಯಿಸಬಹುದು ಎಂಬ ತೀರ್ಪನ್ನೂ ಸಹ ಒಳಗೊಂಡಿದೆ. ತಂದೆ ವಿಲ್ ಮಾಡದೆ ನಿಧನರಾದಲ್ಲಿ ಪುತ್ರಿಗೆ ಸ್ವಯಂಚಾಲಿತವಾಗಿ ಹಕ್ಕು ಬರುತ್ತದೆ ಎಂಬ ತೀರ್ಪು ಕೂಡ ಇದರಲ್ಲಿ ಇದೆ. ಇನ್ನು ದತ್ತು ಪುತ್ರಿಗೂ ಈ ಹಕ್ಕು ಅನ್ವಯಿಸುತ್ತದೆ ಎಂಬ ತೀರ್ಪನ್ನ ನಮ್ಮ ನ್ಯಾಯಾಲಯಗಳು ನೀಡಿವೆ. ಇನ್ನು ಒಂದಿಷ್ಟು ಭಾರತದಲ್ಲಿ ವಿವಿಧ ಧರ್ಮಗಳಿವೆ, ಆದ್ರೆ ವಿವಿಧ ವೈಯಕ್ತಿಕ ಕಾನೂನುಗಳು ಸಹ ಅವರು ಹೊಂದಿದ್ದಾರೆ. ಮೊದಲಿಗೆ ನಾವು ಹಿಂದೂಗಳನ್ನ ನೋಡುವುದಾದ್ರೆ, 2005ರಲ್ಲಿ ತಿದ್ದುಪಡಿ ಬಂತು, ಹಿಂದೂಗಳಿಗೆ ಸಮಾನ ಹಕ್ಕು ಖಾತ್ರಿಯಾಯಿತು. ಆದ್ರೆ ವಿವಿಧ ರಾಜ್ಯಗಳಲ್ಲಿ ನೋಂದಣಿ ಪದ್ಧತಿಗಳು, ಸ್ಥಳೀಯ ಸಂಪ್ರದಾಯಗಳು ಇನ್ನೂ ಕೆಲವು ಸವಾಲುಗಳನ್ನ ಒಡ್ಡುತ್ತಿವೆ. ಇನ್ನು ಮುಸ್ಲಿಮರ ಕುರಿತು ಮಾತನಾಡುವುದಾದ್ರೆ, ಮುಸ್ಲಿಮರ ಒಂದು ವೈಯಕ್ತಿಕ ಕಾನೂನು ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಹಿಳೆಯರಿಗೆ ಅರ್ಧ ಪಾಲು ಮಾತ್ರ ಇದೆ. 2026ರ ಹೊತ್ತಿಗೆ ಈ ಕಾನೂನಿನಲ್ಲಿ ದೊಡ್ಡ ಬದಲಾವಣೆಯಾಗಲಿಲ್ಲ. ಆದ್ರೆ ಮುಸ್ಲಿಂ ಮಹಿಳೆಯರು ನ್ಯಾಯಾಲಯಗಳ ಮೂಲಕ ಸಮಾನ ಹಕ್ಕಿನ ಒಂದು ಹೋರಾಟವನ್ನ ಮುಂದುವರಿಸಿದ್ದಾರೆ. ಇನ್ನು ಕ್ರೈಸ್ತರಿಗೆ ಬಂದ್ರೆ, ಕ್ರೈಸ್ತರಿಗೆ ಭಾರತೀಯ ಒಂದು ಉತ್ತರಾಧಿಕಾರಿ ಕಾಯ್ದೆ ಅನ್ವಯಿಸುತ್ತದೆ. ಆದ್ರೆ ಅದರಲ್ಲಿ ಲಿಂಗ ತಾರತಮ್ಯವಿದ್ದರೂ ಆಸ್ತಿ ವಿವರಣೆಯಲ್ಲಿ ಕೆಲವು ಸಂಕೀರ್ಣತೆಗಳಿವೆ ಅಂತಂದ್ ಹೇಳ್ಬೋದು. ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕು ದೊರೆಯುವುದು ಕೇವಲ ಕಾನೂನಿನ ವಿಚಾರವಲ್ಲ ಕೇಳುಗರೆ, ಇದು ಆರ್ಥಿಕ ಸಬಲೀಕರಣ ಮೂಲಾಧಾರವೂ ಕೂಡ ಹೌದು. ಯಾಕಂದ್ರೆ 2026ರಲ್ಲಿ ಮಹಿಳೆಯರು ಆರ್ಥಿಕವಾಗಿ ಹೆಚ್ಚು ಸ್ವಾವಲಂಬಿ ಆಗಿದ್ದಾರೆ. ಪಿತ್ರಾರ್ಜಿತ ಆಸ್ತಿಯು ಈ ಸ್ವಾವಲಂಬನೆಯನ್ನ ಇನ್ನಷ್ಟು ಬಲಪಡಿಸಿದೆ. ಅನೇಕ ಮಹಿಳೆಯರು ತಮಗೆ ಬಂದ ಆಸ್ತಿಯನ್ನ ಬಳಸಿಕೊಂಡು ವ್ಯಾಪಾರವನ್ನ ಪ್ರಾರಂಭಿಸಿದ್ದಾರೆ, ಶಿಕ್ಷಣವನ್ನ ಪಡೆದಿದ್ದಾರೆ ಮತ್ತು ತಮ್ಮ ಮಕ್ಕಳ ಭವಿಷ್ಯವನ್ನ ಸುರಕ್ಷಿತಗೊಳಿಸಿದ್ದಾರೆ. ಆದರೆ ನಿಜವಾದ ಸಬಲೀಕರಣಕ್ಕೆ ಆಸ್ತಿಯ ಮೇಲಿನ ನಿಯಂತ್ರಣ ಅಗತ್ಯವಲ್ಲ. ಕೇವಲ ಹೆಸರಿಗೆ ಆಸ್ತಿ ಇದ್ದರೆ ಸಾಲದು, ಅದನ್ನ ವ್ಯವಹರಿಸುವ ಅಂತಹ ಒಂದು ಸ್ವಾತಂತ್ರ್ಯನು ಕೂಡ ನಾವು ಮಹಿಳೆಯರಿಗೆ ಕೊಡಬೇಕಾಗಿದೆ ಕೇಳುಗರೆ. ಕಾನೂನು ಬದಲಾಗಿದ್ದರೂ ಸಾಮಾಜಿಕ ದೃಷ್ಟಿಕೋನದಿಂದ ಬದಲಾಗಲು ಏನ್ ಬೇಕಪ್ಪ ಅಂದ್ರೆ ಸಮಯ ಬೇಕು. ಯಾಕಂದ್ರೆ 2026ರಲ್ಲೂ ಕೆಲವು ಸಾಂಸ್ಕೃತಿಕ ಅಡೆತಡೆಗಳು ಇನ್ನೂ ಉಳಿದಿದೆ ಕೇಳುಗರೆ. ಯಾಕಂದ್ರೆ ಮಗಳು ವರದಕ್ಷಿಣೆ ಪಡೆದಿದ್ದಾಳೆ, ಆದ್ದರಿಂದ ಆಸ್ತಿಯಲ್ಲಿ ಪಾಲು ಬೇಡ ಎಂಬ ಭಾವನೆ ಇರ್ಬೋದು. ಮಗಳು ಆಸ್ತಿ ಪಡೆದರೆ ಅದು ಅತ್ತೆ ಮಾವನಿಗೆ ಹೋಗುತ್ತೆ ಎಂಬ ಒಂದು ಕಲ್ಪನೆ ಇರ್ಬೋದು. ತಮ್ಮ ಹಕ್ಕು ಚಲಾಯಿಸಿದ ಮಹಿಳೆಯರನ್ನ ಲೋಭಿ ಅಥವಾ ಸ್ವಾರ್ಥಿ ಎಂದು ಟೀಕಿಸುವ ಒಂದು ಪ್ರವೃತ್ತಿ ನಮ್ಮ ಜನಗಳಲ್ಲಿ ಇನ್ನೂ ಉಳಿದಿದೆ ಕೇಳುಗರೆ. ಸಹೋದರರೊಂದಿಗಿನ ಸಂಬಂಧ ಹಾಳಾಗಬಹುದು ಎಂಬ ಒಂದು ಭಯ ಹೆಣ್ಣಿನಲ್ಲಿ ಇರುತ್ತದೆ. ಇನ್ನು ಕುಟುಂಬದ ಒತ್ತಡಕ್ಕೆ ಮಣಿದು ತನ್ನ ಹಕ್ಕನ್ನ ಬಿಟ್ಟುಕೊಡುವ ಪ್ರಸಂಗವೂ ಕೂಡ ಹೆಣ್ಣು ಮಕ್ಕಳಿಗೆ ಇವತ್ತು ಬಂದಿದೆ ಸ್ನೇಹಿತರೆ.
ಈ ಸಾಂಸ್ಕೃತಿಕ ಏನು ಅಡೆತಡೆಗಳು ಇವೆ ದಾಟಲು ನಿರಂತರ ಪ್ರಯತ್ನಗಳು ನಡೀತಿವೆ. ಆದ್ರೆ ಮಹಿಳಾ ಸಂಘಟನೆಗಳು, ಕಾನೂನು ಮತ್ತು ಸಹಾಯ ಕೇಂದ್ರಗಳು, ಸಾಮಾಜಿಕ ಕಾರ್ಯಕರ್ತರು ಈ ನಿಟ್ಟಿನಲ್ಲಿ ಇನ್ನೂ ಕೂಡ ಕೆಲಸವನ್ನ ಮಾಡ್ತಿದ್ದಾರೆ. ವಿಲ್ ಪದ್ಧತಿ ಮತ್ತು ಮಹಿಳೆಯರ ಹಕ್ಕಿನ ಕುರಿತು ಮಾತನಾಡುವುದಾದ್ರೆ, ವಿಲ್ ಮೂಲಕ ಆಸ್ತಿ ಹಂಚಿಕೆ ಒಂದು ಪ್ರವೃತ್ತಿ 2026ರಲ್ಲಿ ಬಹಳ ಹೆಚ್ಚಾಗಿದೆ. ಅದು ಮಹಿಳೆಯರ ಹಕ್ಕಿನ ಮೇಲೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡೂ ಪರಿಣಾಮಗಳನ್ನ ಬೀರಿದೆ. ಸಕಾರಾತ್ಮಕ, ಅನೇಕ ತಂದೆ ತಾಯಿಗಳು ತಮ್ಮ ಪುತ್ರಿಯರು ಸಮಾನವಾಗಿ ಆಸ್ತಿಯನ್ನ ಬರಿತಿದ್ದಾರೆ. ಇದರಿಂದ ಪುತ್ರರಿಗೆ ಖಚಿತವಾದ ಹಕ್ಕು ದೊರೀತಿದೆ. ನಕಾರಾತ್ಮಕವಾಗಿ ನೋಡೋದಾದ್ರೆ, ಕೆಲವು ಪೋಷಕರು ಪುತ್ರಿಯರಿಗೆ ಆಸ್ತಿ ನೀಡದಂತೆ ವಿಲ್ ಬರೆಯುತ್ತಿದ್ದಾರೆ. ಇದರಿಂದ ಪುತ್ರಿಯರು ತಮ್ಮ ಕಾನೂನು ಹೋರಾಟವನ್ನ ನಡೆಸಬೇಕಾದ ಒಂದು ಪ್ರಸಂಗ ಇವತ್ತು ಎದುರಾಗಿದೆ. ನ್ಯಾಯಾಲಯಗಳು ಸಾಮಾನ್ಯವಾಗಿ ನ್ಯಾಯಯುತ ವಿತರಣೆಗಳನ್ನ ಪ್ರೋತ್ಸಾಹಿಸಬೇಕು ಮತ್ತು ತಾರತಮ್ಯ ಪೂರ್ವ ವಿಲ್ಗಳನ್ನ ಪ್ರಶ್ನಿಸುವ ಅವಕಾಶವನ್ನ ಮಹಿಳೆಯರಿಗೆ ನೀಡುತ್ತಿದ್ದೇವೆ. ಇನ್ನು ಕೃಷಿ ಭೂಮಿ ಒಂದು ವಿಷಯವನ್ನ ನಾವು ತಗೊಂಡ್ರೆ, ಕೃಷಿ ಭೂಮಿ ವಿಚಾರದಲ್ಲಿ ಪರಿಸ್ಥಿತಿ ಸ್ವಲ್ಪ ಸಂಕೀರ್ಣವಾಗಿದೆ. ಅನೇಕ ರಾಜ್ಯಗಳಲ್ಲಿ ಕೃಷಿ ಭೂಮಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಕಾನೂನುಗಳಿವೆ. ಕೆಲವು ರಾಜ್ಯಗಳಲ್ಲಿ ಪುತ್ರಿಯರಿಗೆ ಕೃಷಿ ಭೂಮಿಯಲ್ಲಿ ಸಮಾನ ಹಕ್ಕಿಲ್ಲ. 2026ರಲ್ಲೂ ಕೂಡ ಈ ಸಮಸ್ಯೆ ಇನ್ನೂ ಪರಿಹಾರ ಆಗಿಲ್ಲ. ಆದ್ರೆ ಸರ್ವೋಚ್ಚ ನ್ಯಾಯಾಲಯವು ಕೃಷಿ ಭೂಮಿಯಲ್ಲಿಯೂ ಕೂಡ ಮಹಿಳೆಯರಿಗೆ ಸಮಾನ ಹಕ್ಕಿರಬೇಕು ಎಂದು ಅಭಿಪ್ರಾಯಪಟ್ಟಿದೆ. ಇದರಿಂದ ಅನೇಕ ರಾಜ್ಯಗಳು ತಮ್ಮ ಕಾನೂನುಗಳನ್ನ ಮತ್ತೊಮ್ಮೆ ಪರೀಕ್ಷಿಸುವ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿವೆ. ಇನ್ನು 2026ರಲ್ಲಿ ಆಸ್ತಿ ದಾಖಲಾತಿ ಮತ್ತು ನೋಂದಣಿಯಲ್ಲಿ ಮಹಿಳೆಯರ ಹೆಸರು ಸೇರ್ಪಡೆಯಾಗುವ ಪ್ರಮಾಣ ಹೆಚ್ಚಾಗಿದೆ. ಆದ್ರೆ ಇನ್ನು ಕೆಲವು ಸಮಸ್ಯೆಗಳು ಹಾಗೆ ಉಳಿದಿವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಏನಾಗ್ತಿದೆ ಅಂದ್ರೆ, ಭೂ ದಾಖಲೆಗಳು ಸರಿಯಾಗಿ ಒಂದು ನವೀಕರಣವಾಗದಿರುವುದು ಇರ್ಬೋದು, ಅನೇಕ ಆಸ್ತಿಗಳು ಜಂಟಿ ಹೆಸರಿನಲ್ಲಿ ನೋಂದಣಿ ಆಗಿರುವುದು, ಪುತ್ರಿಯರ ಹೆಸರನ್ನ ಉದ್ದೇಶ ಪೂರ್ವಕವಾಗಿ ಬಿಡುವ ಒಂದು ಪ್ರಯತ್ನವೂ ಕೂಡ ನಡೀತಿದೆ. ದಾಖಲಾತಿಗಳ ಕೊರತೆಯಿಂದಾಗಿ ಹಕ್ಕು ಸಾಬೀತುಪಡಿಸಲು ಮಹಿಳೆಯರು ತೊಂದರೆಯನ್ನ ಎದುರಿಸುತ್ತಿದ್ದಾರೆ. ಇನ್ನು ನೋಂದಣಿ ಅಧಿಕಾರಿಗಳ ಒಂದು ಸಹಕಾರದ ಕೊರತೆ. ಸರ್ಕಾರವು ಈ ಸಮಸ್ಯೆಗಳನ್ನ ಗುರುತಿಸಿ ಭೂ ದಾಖಲೆಗಳ ಒಂದು ಡಿಜಿಟಲೀಕರಣ ಮತ್ತು ಸ್ಥಳೀಯಕರಣ ಒಂದು ಕ್ರಮವನ್ನ ಕೈಗೊಳ್ಳಬೇಕು. ಪಿತ್ರಾರ್ಜಿತ ಆಸ್ತಿ ಮತ್ತು ವಿವಾಹ ವಿಚ್ಛೇದನದ ಸಂಬಂಧ ಈ ಒಂದು ವಿಷಯದ ಕುರಿತು ಮಾತನಾಡುವುದಾದ್ರೆ, 2026ರಲ್ಲಿ ವಿವಾಹ ವಿಚ್ಛೇದನ ಸಂದರ್ಭದಲ್ಲಿ ಪಿತ್ರಾರ್ಜಿತ ಆಸ್ತಿಯ ಪಾತ್ರ ಮಹತ್ವವಾಗಿದೆ. ಯಾಕಂದ್ರೆ ಸಾಮಾನ್ಯವಾಗಿ ಪಿತ್ರಾರ್ಜಿತ ಆಸ್ತಿಯು ಮಹಿಳೆಯರ ಸ್ವಂತ ಆಸ್ತಿಯಾಗಿದ್ದು, ವಿಚ್ಛೇದನದ ಒಂದು ಸಂದರ್ಭದಲ್ಲಿ ಅದರ ಮೇಲೆ ಗಂಡನಿಗೆ ಯಾವುದೇ ರೀತಿಯಾದ ಹಕ್ಕು ಇರುವುದಿಲ್ಲ. ಇದು ಮಹಿಳೆಯರಿಗೆ ಒಂದು ಆರ್ಥಿಕ ಬದ್ಧತೆಯನ್ನ ನೀಡುತ್ತದೆ. ಆದ್ರೆ ಅನೇಕ ಮಹಿಳೆಯರು ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ಕುಟುಂಬದೊಂದಿಗೆ ಸೇರಿಸಿ ಬಳಸುತ್ತಾರೆ. ಇದರಿಂದ ವಿಚ್ಛೇದನ ಸಂದರ್ಭದಲ್ಲಿ ಆ ಆಸ್ತಿಯು ಪ್ರತ್ಯೇಕಿಸುವುದು ಬಹಳ ಕಷ್ಟವಾಗಿಬಿಡುತ್ತದೆ. ನ್ಯಾಯಾಲಯಗಳು ಇಂತಹ ಸಂದರ್ಭಗಳಲ್ಲಿ ಮಹಿಳೆಯರ ಹಕ್ಕನ್ನ ರಕ್ಷಿಸಲು ಪ್ರಯತ್ನಿಸುತ್ತದೆ. ಇನ್ನು ಅಂತಾರಾಷ್ಟ್ರೀಯ ದೃಷ್ಟಿಕೋನದಲ್ಲಿ ನೋಡುವುದಾದ್ರೆ, ವಿಶ್ವದ ಒಂದು ಇತರೆ ದೇಶದೊಳಗೆ ಹೋಲಿಸಿದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಹಿಳೆಯರ ಹಕ್ಕಿನ ವಿಚಾರ ಭಾರತದಲ್ಲಿ ಒಂದು ಗಣನೀಯ ಪ್ರಗತಿಯನ್ನ ಸಾಧಿಸಿದೆ. ಅನೇಕ ಮುಸ್ಲಿಂ ರಾಷ್ಟ್ರಗಳಲ್ಲಿ ಇನ್ನೂ ಕೂಡ ಮಹಿಳೆಯರಿಗೆ ಅರ್ಧ ಪಾಲು ಮಾತ್ರ ಇದೆ. ಕೆಲವು ಆಫ್ರಿಕನ್ ದೇಶಗಳಲ್ಲಿ ಸಾಂಪ್ರದಾಯಿಕ ಕಾನೂನುಗಳೇ ಇನ್ನೂ ಜಾರಿಯಲ್ಲಿದ್ದಾವೆ. ಆದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೋಲಿಸಿದರೆ ನಮ್ಮಲ್ಲಿ ಇನ್ನೂ ಕೆಲವು ಸಮಸ್ಯೆಗಳಿವೆ. ಆ ದೇಶಗಳಲ್ಲಿ ಸಂಪೂರ್ಣ ಒಂದು ಲಿಂಗಭೇದ ಭಾವ, ಉತ್ತರಾಧಿಕಾರಿ ಕಾನೂನುಗಳಿವೆ. ಆದ್ರೆ ವಿಶ್ವಸಂಸ್ಥೆಯು ಮಹಿಳಾ ವಿಭಾಗವು ಭಾರತದ ಪ್ರಗತಿಯನ್ನ ಗಮನಿಸುತ್ತಿದೆ ಮತ್ತು ಇನ್ನಷ್ಟು ಸುಧಾರಣೆಗಳಿಗೆ ಸಲಹೆಯನ್ನ ನೀಡ್ತಾ ಇದೆ. ಇನ್ನು 2026ರಲ್ಲಿ ನ್ಯಾಯಾಲಯ ನೀಡಿದಂತಹ ಒಂದಿಷ್ಟು ಪ್ರಮುಖ ತೀರ್ಪುಗಳನ್ನ ನಾವು ನೋಡ್ಲಿಕ್ಕೆ ಹೋದ್ರೆ, ಸೃಷ್ಟೀಕರಣದ ತೀರ್ಪು ಅಂದ್ರೆ 2005ರ ತಿದ್ದುಪಡಿಯು ಪೂರ್ವಭಾವಿಯಾಗಿ ಅನ್ವಯಿಸುತ್ತದೆ ಎಂದು ಒಂದು ಸಂದೇಶವನ್ನ ನೀಡಿತು. ಇನ್ನು ದತ್ತು ಪುತ್ರಿಯರ ಹಕ್ಕಿಗೂ ಕೂಡ ಇದರಲ್ಲಿ ಒಂದು ಪುತ್ರಿಯರಂತೆ ಅವರಿಗೂ ಕೂಡ, ದತ್ತು ಪುತ್ರಿಯರಿಗೂ ಕೂಡ ಒಂದು ಸಹಜ ಪುತ್ರಿಯರಂತೆ ಎಲ್ಲ ಹಕ್ಕುಗಳನ್ನ ಒದಗಿಸಿಕೊಡ್ತು. ಇನ್ನು ಜನ್ಮ ಜಾತ ಹಕ್ಕು, ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಗುವಿಗೆ ಜನ್ಮಜಾತ ಹಕ್ಕಿದೆ. ಅಂದ್ರೆ ತಂದೆ ಕಸಿದುಕೊಳ್ಳಲಾಗದು
ಎಂಬ ತೀರ್ಪನ್ನ ನೀಡಿತು. ಇನ್ನು ಕೃಷಿ ಭೂಮಿ ತೀರ್ಪು, ಕೃಷಿ ಭೂಮಿಯಲ್ಲೂ ಕೂಡ ಪುತ್ರಿಯರಿಗೆ ಸಮಾನ ಹಕ್ಕು ಇದೆ ಎಂದು ನಮ್ಮ ನ್ಯಾಯಾಲಯಗಳು ತೀರ್ಪನ್ನ ಕೊಟ್ಟವು. ಇನ್ನು ಒಂದಿಷ್ಟು ಸರ್ಕಾರಿ ಯೋಜನೆಗಳು ಮತ್ತು ನೀತಿಗಳ ಕುರಿತು ಮಾತನಾಡುವುದಾದ್ರೆ 2026ರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಹಿಳೆಯರಿಗೆ ಹಕ್ಕನ್ನ ಉತ್ತೇಜಿಸುವ ಸಲುವಾಗಿ ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಮೊದಲಿಗೆ ಬರೋದಾದ್ರೆ ಆಸ್ತಿ ಜಾಗೃತಿ ಅಭಿಯಾನ. ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರಿಗೆ ಅವರ ಆಸ್ತಿ ಹಕ್ಕು ಬಗ್ಗೆ ತಿಳುವಳಿಕೆ ಮೂಡಿಸುವ ಒಂದು ಅಭಿಯಾನವನ್ನ ಆರಂಭ ಮಾಡಿದೆ. ಕಾನೂನು ಸಹಾಯ ಯೋಜನೆ, ಆಸ್ತಿ ವಿವಾದಗಳಲ್ಲಿ ಸಿಲುಕಿದ ಮಹಿಳೆಯರಿಗೆ ಉಚಿತ ಕಾನೂನು ಸಹಾಯವನ್ನ ಒದಗಿಸುವ ಒಂದು ಯೋಜನೆಯನ್ನ ಜಾರಿಗೊಳಿಸಿದೆ. ಆಸ್ತಿ ನೋಂದಣಿಗೆ ಒಂದು ಸಬ್ಸಿಡಿ, ಮಹಿಳೆಯರ ಹೆಸರಿನಲ್ಲಿ ಆಸ್ತಿ ನೋಂದಣಿ ಮಾಡಿಸಲು ಸಬ್ಸಿಡಿ ಮತ್ತು ಶುಲ್ಕ ವಿನಾಯಿತಿಯನ್ನ ನೀಡಿದೆ. ಇನ್ನು ಡಿಜಿಟಲ್ ಭೂ ದಾಖಲೆ, ಮಹಿಳೆಯರ ಹೆಸರಿನಲ್ಲಿ ಭೂ ದಾಖಲೆಗಳನ್ನ ಡಿಜಿಟಲೀಕರಣಗೊಳಿಸಿದೆ ಮತ್ತು ಸುಲಭವಾಗಿ ಪ್ರವೇಶಿಸುವಂತೆ ಮಾಡುವ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಮಹಿಳಾ ಸ್ವಾಮುಖ್ಯತ್ವ ಅಭಿಯಾನ, ಅಂದ್ರೆ ಮಹಿಳೆಯರ ಹೆಸರಿನಲ್ಲಿ ಆಸ್ತಿ ನೋಂದಣಿಯನ್ನ ಪ್ರೋತ್ಸಾಹಿಸುವ ಒಂದು ಅಭಿಯಾನವನ್ನ ನಮ್ಮ ಸರ್ಕಾರ ಆರಂಭ ಮಾಡಿದೆ. ಆದ್ರೆ ಈ ಎಲ್ಲದರ ನಡುವೆ ಒಂದಿಷ್ಟು ಸವಾಲುಗಳು ಇನ್ನೂ ಮಹಿಳೆಯರಿಗೆ ಕಾಡುತ್ತಿವೆ ಕೇಳುಗರೆ. ಅದರಲ್ಲಿ ಮೊದಲಿಗೆ ಬರೋದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಡಚಣೆಗಳು, ಇನ್ನು ಕಾನೂನಿನ ಒಂದು ಜಟಿಲತೆಗಳು ಮತ್ತು ದೀರ್ಘಕಾಲದ ವ್ಯಾಜ್ಯಗಳು. ಆರ್ಥಿಕವಾಗಿ ದುರ್ಬಲ ಮಹಿಳೆಯರಿಗೆ ಕಾನೂನು ಹೋರಾಟದ ಸಾಮರ್ಥ್ಯದ ಕೊರತೆ, ಇನ್ನು ವಿವಿಧ ಧರ್ಮೀಯರಿಗೆ ವಿಭಿನ್ನ ಕಾನೂನುಗಳು, ಆಸ್ತಿ ದಾಖಲೆಗಳ ಸಮಸ್ಯೆ, ಕೃಷಿ ಭೂಮಿ ವಿಚಾರಗಳಲ್ಲಿ ಸ್ಪಷ್ಟತೆಯ ಒಂದು ಕೊರತೆ. ಇನ್ನು ಅವಕಾಶಗಳ ಕುರಿತು ಮಾತನಾಡುವುದಾದ್ರೆ ಮಹಿಳಾ ಸಾಕ್ಷರತೆ ಮತ್ತು ಜಾಗೃತಿಯಲ್ಲಿ ಏರಿಕೆಯನ್ನ ಕಂಡಿದ್ದೇವೆ. ತಂತ್ರಜ್ಞಾನದ ಬಳಕೆಯಿಂದ ಆಸ್ತಿ ದಾಖಲೆಗಳ ಒಂದು ಸುಲಭ ಲಭ್ಯತೆ ಈಗ ನಮಗೆ ಬಹಳ ಸುಲಭವಾಗಿದೆ. ಇನ್ನು ನ್ಯಾಯಾಂಗದ ಒಂದು ಸಕಾರಾತ್ಮಕ ದೃಷ್ಟಿಕೋನ ಇರ್ಬೋದು, ಅಂತಾರಾಷ್ಟ್ರೀಯ ಒತ್ತಡ ಮತ್ತು ಮಾರ್ಗದರ್ಶನ, ಮಹಿಳಾ ಸಂಘಟನೆಗಳ ಒಂದು ಸಕ್ರಿಯ ಪಾತ್ರ, ಇನ್ನು ಮಾಧ್ಯಮಗಳ ಒಂದು ಸಕಾರಾತ್ಮಕ ಪಾತ್ರ ಇರ್ಬೋದು. ಇನ್ನು ಭವಿಷ್ಯದ ದೃಷ್ಟಿಕೋನದ ಬಗ್ಗೆ ಮಾತನಾಡುವುದಾದ್ರೆ 2026ರಿಂದ ಮುಂದಿನ ದಶಕಗಳಲ್ಲಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಹಿಳೆಯರ ಹಕ್ಕಿನ ವಿಚಾರದಲ್ಲಿ ಇನ್ನೂ ಅನೇಕ ಬದಲಾವಣೆಗಳನ್ನ ನಾವು ನಿರೀಕ್ಷಿಸಬಹುದು. ಅಂದ್ರೆ ಎಲ್ಲ ಧರ್ಮೀಯರಿಗೆ ಒಂದೇ ರೀತಿಯ ಸಮಾನ ಉತ್ತರಾಧಿಕಾರಿ ಕಾನೂನು ಜಾರಿಗೆ ಬರುವುದಿರ್ಬೋದು, ಕೃಷಿ ಭೂಮಿಯ ವಿಚಾರದಲ್ಲಿ ರಾಷ್ಟ್ರೀಯ ಮಟ್ಟದ ಒಂದು ಏಕರೂಪ ಕಾನೂನು ಬರುವುದು, ತಂತ್ರಜ್ಞಾನದಿಂದ ಹಾಗೆ ಆಸ್ತಿ ದಾಖಲಾತಿ ಮತ್ತು ವರ್ಗಾವಣೆ ಬಹಳ ಸರಳವಾಗಬಹುದು. ಇನ್ನು ಸಾಮಾಜಿಕ ದೃಷ್ಟಿಕೋನಗಳಲ್ಲಿ ಮೂಲಭೂತ ಬದಲಾವಣೆಗಳಾಗಬಹುದು, ಮಹಿಳೆಯರು ತಮ್ಮ ಹಕ್ಕುಗಳನ್ನ ಚಲಾಯಿಸಲು ಇನ್ನಷ್ಟು ಸಶಕ್ತರಾಗಬಹುದು, ಆಸ್ತಿ ವಿವಾದಗಳನ್ನ ಇತ್ಯರ್ಥಗೊಳಿಸಲು ಪರ್ಯಾಯ ಮಾರ್ಗಗಳು, ಅಂದ್ರೆ ಇವಾಗ ನಾವು ಆರ್ಬಿಟ್ರೇಷನ್, ಮೀಡಿಯೇಷನ್ ಅಂತ ಏನ್ ಹೇಳ್ತೀವಿ, ಲೋಕ್ ಅದಾಲತ್ಗಳ ಮೂಲಕ ಇನ್ನೂ ಹೆಚ್ಚು ಬಳಕೆ ಆಗ್ಬೋದು. ಇನ್ನು ಅಂತಿಮವಾಗಿ ಈ ವಿಷಯದ ಕುರಿತು ಮಾತನಾಡುವುದಾದ್ರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಹಿಳೆಯರ ಹಕ್ಕು ಕೇವಲ ಒಂದು ಕಾನೂನಿನ ವಿಚಾರವಲ್ಲ, ಅದು ಒಂದು ಸಾಮಾಜಿಕ ನ್ಯಾಯ ಮತ್ತು ಮಾನವ ಹಕ್ಕುಗಳ ಮೂಲಭೂತ ಅಂಶವಾಗಿದೆ ಕೇಳುಗರೆ. 2026ರಲ್ಲಿ ನಾವು ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದ್ದೇವೆ. ಕಾನೂನುಗಳು ಸ್ಪಷ್ಟವಾಗಿವೆ, ನ್ಯಾಯಾಂಗವೂ ಸಹ ಸಕ್ರಿಯವಾಗಿದೆ ಮತ್ತು ಸಮಾಜದಲ್ಲಿ ಜಾಗೃತಿಯೂ ಕೂಡ ಹೆಚ್ಚಾಗ್ತಿದೆ. ಆದ್ರೆ ನಿಜವಾದ ಬದಲಾವಣೆಗೆ ಕಾನೂನು ಮಾತ್ರ ಸಾಕಾಗುವುದಿಲ್ಲ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಒಂದು ಮನೋಭಾವದಲ್ಲಿ ಬದಲಾವಣೆ ಬರಬೇಕು. ಪುತ್ರ ಮತ್ತು ಪುತ್ರಿ ಇಬ್ಬರು ಸಮಾನರು ಎಂಬ ಒಂದು ಭಾವನೆ ಇಂದು ನಮ್ಮ ಎಲ್ಲರ ಮನಸ್ಥಿತಿಯಲ್ಲಿ ಮೂಡಬೇಕಾಗಿದೆ. ಆಸ್ತಿಯು ಒಂದು ಲಿಂಗದ ಆಧಾರದ ಮೇಲೆ ಹಂಚಿಕೆ ಆಗಬಾರ್ದು, ಅದು ಪ್ರೀತಿ ಮತ್ತು ನ್ಯಾಯದ ಆಧಾರದಲ್ಲಿ ಹಂಚಿಕೆಯಾಗಬೇಕು. 2026ರ ಈ ಸಮಯದಲ್ಲಿ ನಾವು ಸಂಪೂರ್ಣ ಸಮಾನತೆಯ ಕಡೆಗೆ ಒಂದು ಪ್ರಮಾಣವನ್ನ ಮಾಡಬೇಕಾಗಿದೆ ಮತ್ತು ಮಧ್ಯದ ಹಂತದಲ್ಲಿದ್ದೇವೆ. ಆದ್ರೆ ಹಿಂದಿನ ದಶಕಗಳಿಗಿಂತ ನಾವು ಬಹಳ ಮುಂದೆ ಬಂದಿದ್ದೇವೆ ಅಂತ ನಾವು ಹೇಳ್ಬೋದು. ಆದ್ರೆ ಈ ಗುರಿಯನ್ನ ತಲುಪಲು ಇನ್ನೂ ಸಾಕಷ್ಟು ದೂರ ನಾವು ಹೋಗ್ಬೇಕಾಗಿದೆ. ಪ್ರತಿಯೊಬ್ಬ ಮಹಿಳೆಗೂ ಆಕೆಯ ಒಂದು ಪಿತ್ರಾರ್ಜಿತ ಆಸ್ತಿಯ ಮೇಲೆ ಸಮಾನ ಹಕ್ಕು ದೊರಕುವವರೆಗೂ ಮತ್ತು ಆ ಹಕ್ಕು ಆಕೆಯ ನಿರ್ಭಯವಾಗಿ ಚಲಾಯಿಸುವವರೆಗೂ ನಮ್ಮ ಈ ಒಂದು ಹೋರಾಟ ಮುಂದುವರಿಯಲೇಬೇಕು. ಹಾಗಾಗಿ ಒಂದಿಷ್ಟು ಸಲಹೆಗಳು ಮತ್ತು ಒಂದಿಷ್ಟು ಶಿಫಾರಸುಗಳನ್ನು ನಾವು ನೋಡೋದಾದ್ರೆ ಮೊದಲಿಗೆ ಕಾನೂನು ಜಾಗೃತಿಯ ಅವಶ್ಯಕತೆ ತುಂಬಾ ಇದೆ.
ಇನ್ನು ಆಸ್ತಿ ದಾಖಲಾತಿ ಇರ್ಬೋದು, ಕುಟುಂಬದ ಒಂದು ಸಮಾಲೋಚನೆ, ಕಾನೂನಿನ ಸುಧಾರಣೆ, ಇನ್ನು ನೋಂದಣಿ ಸುಧಾರಣೆ ಪದ್ಧತಿ ಇರ್ಬೋದು, ಇನ್ನು ಆರ್ಥಿಕ ಸಾಕ್ಷರತೆ, ಮಧ್ಯಸ್ಥಿಕೆ ಕೇಂದ್ರಗಳು ಮತ್ತು ಸಾಮಾಜಿಕ ಜಾಗೃತಿ ಬಹಳ ಮುಖ್ಯ. ಕೊನೆಯದಾಗಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಏನು ಮಹಿಳೆಯರ ಹಕ್ಕು ಕೇವಲ ಒಂದು ಆಸ್ತಿಯ ವಿಚಾರವಲ್ಲ, ಅದು ಗೌರವ, ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನದ ವಿಚಾರವಾಗಿದೆ. ಅದು ಸಮಾನತೆಯ ಕಡೆಗಿನ ನಮ್ಮ ಸಮಾಜದ ಒಂದು ಪಯಣವಾಗಿದೆ ಕೇಳುಗರೆ. ಒಂದು ಮಹತ್ವದ ಹೆಜ್ಜೆಯೂ ಕೂಡ ಆಗಿದೆ. ಈ ಹೆಜ್ಜೆಯನ್ನ ನಾವು ಗಟ್ಟಿಯಾಗಿ ಮತ್ತು ದೃಢವಾಗಿ ಇಡುವವರೆಗೂ ನಾವು ನಿಜವಾದ ಸಮಾನ ಸಮಾಜದ ಕನಸನ್ನ ಕಾಣಲು ಅಸಾಧ್ಯ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸುತ್ತೇನೆ. ಧನ್ಯವಾದಗಳು. ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ.